ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ನ ಬಗ್ಗೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಈ ಸೆಕ್ಟರ್ ಬಗ್ಗೆ ಈ ವೀಕ್ ಅಲ್ಲೇ 2 ಸಲ ಕವರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇವತ್ತು ಕೂಡ ಒಂದು ದೊಡ್ಡ ನ್ಯೂಸ್ ಬಂದಿದೆ. ಜೊತೆಗೆ ಇದರಲ್ಲೇ ಸ್ಪೆಸಿಫಿಕ್ ಆಗಿ ಕೆಲಸ ಮಾಡುವಂತ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಳ್ಳೆ ಸುದ್ದಿ ಬಂದಿದೆ. ನೋಡೋಣ, ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಆ ಸೆಕ್ಟರ್ ಯಾವ್ದು ಅಂತ ನೋಡಿದ್ರೆ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್. ಬಹುಶಃ ಇವತ್ತು ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿರ್ತೀರಿ. ತುಂಬಾ ಒಳ್ಳೆ ರ್ಯಾಲಿ ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಕಾರಣಗಳಂತೂ ಹಲವಾರಿದಾವೆ. ಎಸ್ಪೆಷಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಈ ಸಂಘರ್ಷ ಏನಿತ್ತು, ಇದು ಡಿಫೆನ್ಸ್ ಸೆಕ್ಟರ್ ಗೆ ಬಹುದೊಡ್ಡ ಅವಕಾಶವನ್ನು ತಂದು ಕೊಡ್ತಾ ಇದೆ. ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ರ್ಯಾಲಿ ಕೂಡ ಈ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ನಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತ ವಿಷಯ. ಯಾಕಂದ್ರೆ ಈಗಾಗಲೇ ಲಾಸ್ಟ್ ವೀಕ್ ಇಂದ 2 ಸಲ ಸಪರೇಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಅಸ್ತ್ರ ಮೈಕ್ರೋದಲ್ಲಿ ನೋಡಬಹುದು more than 6% ರ್ಯಾಲಿ ಇದೆ. ಬಿಡಿಎಲ್ ಅಲ್ಲಿ 2% ಪಾಸಿಟಿವ್ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಿಯರ್ಲಿ 4% ಇದೆ. ಭಾರತ್ ಫೋರ್ಜ್ more than 1% ಪಾಸಿಟಿವ್ ಇದೆ. ಕೊಚ್ಚಿನ್ ಶಿಪ್ ಯಾರ್ಡ್ ನೋಡಬಹುದು, ಅದು 3% ಪಾಸಿಟಿವ್ ಇದೆ. ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ. ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ. ಡೇಟಾ ಪ್ಯಾಟರ್ನ್ 9.5% ಇದೆ. ಡಿಸಿಎಕ್ಸ್ ನಿಯರ್ಲಿ 7%. ಗಾರ್ಡನ್ ರೀಚ್ ನೋಡಬಹುದು 10%. ಹಿಂದೂಸ್ತಾನ್ ಏರೋನಾಟಿಕ್ಸ್ ನೋಡಬಹುದು 5% ರ್ಯಾಲಿ. ಐಡಿಯಾ ಫೋರ್ಜ್ ಅಲ್ಲಿ 4%. ಗೇನ್ಸ್ ಟೆಕ್ ಸ್ವಲ್ಪ ಡೌನ್ ಇದೆ. ಮಾರ್ನಿಂಗ್ ಚೆನ್ನಾಗಿ ರಿಯಾಕ್ಷನ್ ಬಂದಿತ್ತು, ಅನಂತರ ಡೌನ್ ಆಗಿದೆ. ರಿಸಲ್ಟ್ ಕೂಡ ಬಂದಿತ್ತು ಕಂಪನಿದು. ಮಾರ್ನಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಕೂಡ ಕ್ಲೋಸಿಂಗ್ ಏನು ಪಾಸಿಟಿವ್ ಅಲ್ಲಿ ಇಲ್ಲ. ಮಜಗಾವ್ ಡಾಕ್ 10% ಪಾಸಿಟಿವ್ ಇದೆ. ಎಂಟಾರ್ ಟೆಕ್ 6% ಪಾಸಿಟಿವ್ ಇದೆ. ನೈಬ್ ಪಾಸಿಟಿವ್ ಅಲ್ಲಿ ಇದೆ, ಬಿಲೋ ಆಫ್ ಪರ್ಸೆಂಟ್. ಪಾರಸ್ ಡಿಫೆನ್ಸ್ 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ನೋಡಬಹುದು 14% ಪಾಸಿಟಿವ್ ಇದೆ. ಸೋಲಾರ್ ಇಂಡಸ್ಟ್ರೀಸ್ 1% ಪಾಸಿಟಿವ್ ಇದೆ. ಯುನಿಮೆಕ್ ಏರೋಸ್ಪೇಸ್ 5.5% ಪಾಸಿಟಿವ್ ಇದೆ. ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡಿಫೆನ್ಸ್ ಶೇರ್ ಗಳಲ್ಲಿ ಇವತ್ತು. ಹಾಗಾದ್ರೆ ನ್ಯೂಸ್ ಏನು ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಗೆಳೆಯರಿ ನೋಡಬಹುದು, ಇಂಡಿಯಾಸ್ ಡಿಫೆನ್ಸ್ ಬಜೆಟ್ ಮೇ ರಿಸೀವ್ ಬೂಸ್ಟ್ ಆಫ್ ₹50,000 crore ಆಫ್ಟರ್ ಆಪರೇಷನ್ ಸಿಂಧೂರ್ ಸೇಸ್ ರಿಪೋರ್ಟ್. ಒಂದು ರಿಪೋರ್ಟ್ ನ ಮೂಲಕ ಸುದ್ದಿ ಬಂದಿದೆ. ಬಹುಶಃ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ 50,000 ಬಜೆಟರಿ ಬೂಸ್ಟ್ ಕೂಡ ಪಡ್ಕೊಳ್ಬಹುದು ಅಂತ. ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಸಕ್ಸಸ್ ಆದ್ಮೇಲೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ನಮ್ಮ ಡಿಫೆನ್ಸ್ ಸೆಕ್ಟರ್ ಸ್ಟ್ರಾಂಗ್ ಇರಬೇಕು, ನಮ್ಮ ಡಿಫೆನ್ಸ್ ಸಿಸ್ಟಮ್ ತುಂಬಾ ಚೆನ್ನಾಗಿರ್ಬೇಕು ಅನ್ನುವಂತ ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಆ ಕಾರಣದಿಂದ ಬಹುಶಃ ಸರ್ಕಾರ 50,000 ಕೋಟಿ ಅಡಿಷನಲ್ ಬಜೆಟ್ ಅಲೋಕೇಶನ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ. ನೋಡೋದು, ದ ಬೂಸ್ಟ್ ವಿಲ್ ಟೇಕ್ ಓವರ್ ಆಲ್ ಡಿಫೆನ್ಸ್ ಅಲೋಕೇಶನ್ ಪಾಸ್ಟ್ ₹7 lakh crore ಫಾರ್ ದ ಫೈನಾನ್ಷಿಯಲ್ ಇಯರ್ FY26. 7 ಲಕ್ಷ ಕೋಟಿಯನ್ನ ದಾಟುತ್ತೆ ಇನ್ ಕೇಸ್ ಅದು ಸಾಧ್ಯ ಆದ್ರೆ. 6.81 lakh crore ಈಗಾಗಲೇ ಅಲಾಟ್ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಈಗ ಅದಕ್ಕೆ ಅಡಿಷನಲ್ 50,000 crore ಆಡ್ ಆಗ್ಬಹುದು ಅಂತ ನ್ಯೂಸ್ 18 ರಿಪೋರ್ಟ್ ಮಾಡ್ತಾ ಇದೆ. ಜೊತೆಗೆ ನೋಡಬಹುದು, ಅಡಿಷನಲ್ ಫಂಡ್ಸ್ ವಿಲ್ ಬಿ ಯೂಸ್ಡ್ ಟು ಸ್ಟ್ರೆಂಥನ್ ಕೀ ಏರಿಯಾಸ್ such as defense research and development as well as the procurement of weapons, ammunition and other critical military equipment. The approval for the additional location will be sought in Parliament's winter session. Next ನಡೆಯುವಂತ ಅಧಿವೇಶನದಲ್ಲಿ ಅದಕ್ಕೆ ಅಪ್ರೂವಲ್ ಕೂಡ ತಗೊಳ್ಬಹುದು ಅನ್ನುವಂತ ಸುದ್ದಿಯನ್ನ ರಿಪೋರ್ಟ್ ಮಾಡ್ತಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಮೇಕ್ ಇನ್ ಇಂಡಿಯಾ ತುಂಬಾನೇ ಸದ್ದು ಮಾಡ್ತಾ ಇದೆ. ಅದೇ ಎಕ್ಸ್ಪೆಕ್ಟೇಷನ್ ಮೇಲೆನೆ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇರೋದು. ಯಾಕೆಂತಂದ್ರೆ ಇಷ್ಟು ದಿನ ಏನೇ ಹೇಳಿದ್ರು ಅದು ಪ್ರೂವ್ ಆಗಿರ್ಲಿಲ್ಲ. ನಮ್ಮ ವೆಪನ್ಸ್ ಇಷ್ಟು ಸ್ಟ್ರಾಂಗ್ ಅಷ್ಟು ಸ್ಟ್ರಾಂಗ್ ಅಂತ ಕತೆ ಹೇಳ್ಬೋದಿತ್ತು, ಬಟ್ ಪ್ರೂವ್ ಆಗಿರ್ಲಿಲ್ಲ. ಬಟ್ ಈಗ ಬ್ಯಾಟಲ್ ಫೀಲ್ಡ್ ಅಲ್ಲಿ ಬಳಸಿ ಪ್ರೂವನ್ ಆಗಿದೆ. ಪ್ರೂವನ್ ಆದ್ಮೇಲೆ ಅಬ್ವಿಯಸ್ಲಿ ಕಸ್ಟಮರ್ಸ್ ಬಂದೇ ಬರ್ತಾರೆ, ಹೊರಗಡೆಯಿಂದನೂ ಬರ್ತಾರೆ. ನಮ್ಮ ಆರ್ಮಿ ಕೂಡ ಸಾಕಷ್ಟು ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡುತ್ತೆ. ಹಾಗಾಗಿ ಈ ಕಾನ್ಫ್ಲಿಕ್ಟ್ ಏನು ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ತು ಪಾಕಿಸ್ತಾನದ ಜೊತೆ, ಇದು ಖಂಡಿತ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅದ್ಭುತ ಅವಕಾಶಗಳನ್ನ ನಮ್ಗೆ ಓಪನ್ ಮಾಡ್ತಾ ಇದೆ. ಹಾಗಾಗಿನೇ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಜೊತೆಗೆ ಇವತ್ತು ಸ್ಪೆಸಿಫಿಕ್ ಆಗಿ ಕೆಲವು ಶೇರುಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರಲ್ಲೂ ಯಾವ ಕಂಪನೀಸ್? ಶಿಪ್ ಬಿಲ್ಡಿಂಗ್ ಕಂಪನೀಸ್. ಕೊಚ್ಚಿನ್ ಶಿಪ್ ಯಾರ್ಡ್ ಆಗ್ಬಹುದು, ಮಜಗಾವ್ ಡಾಕ್ ಆಗ್ಬಹುದು, ಅಥವಾ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಆಗ್ಬಹುದು. ಈ 3 ಶೇರುಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ. 10%, 15% ಈ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ 3 ಶೇರುಗಳು ಭರ್ಜರಿಯಾಗಿ ಕ್ರಾಶ್ ಆಗಿದ್ದಂತವು. ಹೈಯಿಂದ ಈಗಲೂ ಕೂಡ ಕೆಲವು ಶೇರುಗಳು ಡೌನ್ ಅಲ್ಲೇ ಇದಾವೆ. 3ರಲ್ಲಿ ಬಹುಶಃ 2 ಡೌನ್ ಅಲ್ಲೇ ಇದಾವೆ, 1 ರಿಕವರ್ ಆಗಿದೆ ಅನ್ಕೊಳ್ತೀನಿ. ಎಕ್ಸಾಕ್ಟ್ಲಿ ಚೆಕ್ ಮಾಡ್ಕೊಳ್ಬೇಕಿದ್ರು ಒಂದ್ಸಲ. ಈ ಶೇರುಗಳಲ್ಲಿ ಒಳ್ಳೆ ರ್ಯಾಲಿ ಬಂತು. ಅದಕ್ಕೆ ಸ್ಪೆಷಲ್ ಕಾರಣ ಇದೆ. ಅದೇನು ಅಂತಂದ್ರೆ ನೋಡಬಹುದು, 3 ಶಿಪ್ ಬಿಲ್ಡಿಂಗ್ ಸ್ಟಾಕ್ಸ್ ಟು ಬೆನಿಫಿಟ್ ಫ್ರಮ್ ತಿರುಪತಿಸ್ 3,500 crore ಮಾರಿಟೈಮ್ ಕ್ಲಸ್ಟರ್. ಆಂಧ್ರ ಪ್ರದೇಶದಲ್ಲಿ 3,500 ಕೋಟಿ ವೆಚ್ಚದಲ್ಲಿ ಮಾರಿಟೈಮ್ ಕ್ಲಸ್ಟರ್ ಅನ್ನ ಆಂಧ್ರ ಗವರ್ನಮೆಂಟ್ ಅನೌನ್ಸ್ ಮಾಡಿದೆ. ನೋಡಬಹುದು, ಆಡಿಂಗ್ ವಿಂಡ್ ಟು ದೇರ್ ಸೈಲ್ಸ್, ಆಂಧ್ರ ಪ್ರದೇಶ್ has announced a massive ₹3,500 crore ship building and repair cluster in Tirupati,
ಸೆಟ್ ಟು ಟ್ರಾನ್ಸ್ಫಾರ್ಮ್ ದ ರೀಜನ್ಸ್ ಮಾರಿಟೈಮ್ ಲ್ಯಾಂಡ್ಸ್ಕೇಪ್. 3,500 ಕೋಟಿಯನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಮಾರಿಟೈಮ್ ಕ್ಲಸ್ಟರ್ ಗೆ ಆಂಧ್ರ ಪ್ರದೇಶ್ ಗವರ್ನಮೆಂಟ್. ನೋಡೋದು ಸ್ಪ್ರೆಡ್ ಓವರ್ 2,000 ಎಕರ್ಸ್, 1,000 ಎಕರ್ಸ್ ಫಾರ್ ಕೋರ್ ಯೂನಿಟ್ಸ್, 1,000 ಫಾರ್ ancillary industries. Features a greenfield port, 4 dry dock, outfitting jetties and ship lift facility, special purpose vehicle. ಹೀಗೆ ವೇರಿಯಸ್ ಅನೌನ್ಸ್ಮೆಂಟ್ ಗಳನ್ನ ಮಾಡಿದೆ. ವಿಲ್ ಜನರೇಟ್ 5,000 ಡೈರೆಕ್ಟ್ ಅಂಡ್ 30,000 ಇಂಡೈರೆಕ್ಟ್ ಜಾಬ್ಸ್. ಇದು ಆಂಧ್ರ ಗವರ್ನಮೆಂಟ್ ಅನೌನ್ಸ್ ಮಾಡಿರುವಂತದ್ದು. ಇದ್ರ ಜೊತೆಗೆ ನೀವು ಬಜೆಟ್ ಅಲ್ಲಿ ನೋಡಿರಬಹುದು, ಮಾರಿಟೈಮ್ ಗೆ ಸಂಬಂಧಪಟ್ಟಂತೆ 25,000 ಕೋಟಿಯನ್ನ ಸರ್ಕಾರ ಅನೌನ್ಸ್ ಮಾಡಿತ್ತು. ಅದರ ಬೆನಿಫಿಟ್ ಕೂಡ ಈ ಕಂಪನಿಗಳಿಗೆ ಸಿಗುವಂತ ಚಾನ್ಸಸ್ ಇದೆ. ಜೊತೆಗೆ ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ಅನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ನಾವು ಒಂದು ಎಸ್ಟಿಮೇಷನ್ಸ್ ಅನ್ನ ನೋಡಿದ್ರೆ 2022ರಲ್ಲಿ ಎಷ್ಟಿತ್ತು ನೋಡಬಹುದು, $90 ಮಿಲಿಯನ್ ಇತ್ತು ನಮ್ಮ ಶಿಪ್ ಬಿಲ್ಡಿಂಗ್ ಮಾರ್ಕೆಟ್. ಹಾಗೆ 2024ರಲ್ಲಿ ನೋಡಬಹುದು $1.12 ಬಿಲಿಯನ್ ಗೆ ಬಂತು. 2 ವರ್ಷದಲ್ಲಿ 22 ಮಿಲಿಯನ್ ಆಡ್ ಆಯ್ತು. ಹಾಗೆ 2033ಕ್ಕೆ ಪ್ರೊಜೆಕ್ಷನ್ ನೋಡಬಹುದು $8,120 ಮಿಲಿಯನ್, ಅಂದ್ರೆ ಆಲ್ಮೋಸ್ಟ್ 8 ಬಿಲಿಯನ್ ಪ್ರೊಜೆಕ್ಷನ್ ಮಾಡ್ತಿದ್ದಾರೆ ರೀಚ್ ಆಗ್ಲಿಕ್ಕೆ. ಇನ್ನು ಮುಂದಿನದು 2047 $237 ಬಿಲಿಯನ್ ಮಾಡ್ತಿದ್ದಾರೆ. ಇದು ತುಂಬಾ ದೊಡ್ಡ ಲಾಂಗ್ ಟರ್ಮ್ ಟಾರ್ಗೆಟ್ ಆಯ್ತು. ಬಟ್ 2033 ಟಾರ್ಗೆಟ್ ಅನ್ನು ನೋಡಿದ್ರು ಕೂಡ 1 ಬಿಲಿಯನ್ ಇರೋದು 8 ಬಿಲಿಯನ್ ಅಂತಂದ್ರೆ 8x ಗ್ರೋತ್. ಅದನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತಾ ಇಲ್ವೋ ಗೊತ್ತಿಲ್ಲ. 8x ಆಗಿಲ್ಲ ಅಂದ್ರೂ 4x ಆದ್ರೂ ಕೂಡ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಈ ಸೆಕ್ಟರ್ ಗೆ, ಎಸ್ಪೆಷಲಿ ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಗೆ. ಜೊತೆಗೆ ಈಗಿನ ಮಾರ್ಕೆಟ್ ಶೇರ್ ಅನ್ನ ನೋಡೋದಾದ್ರೆ ನಮ್ಮ ಇಂಡಿಯಾ ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ. ನೋಡಬಹುದು ಶಿಪ್ ಬಿಲ್ಡಿಂಗ್ ಮಾರ್ಕೆಟ್ ಶೇರ್ 62.4% ಚೀನಾ ಇದೆ. ಅಂದ್ರೆ ದೊಡ್ಡ ಮಟ್ಟದ ಶಿಪ್ ಬಿಲ್ಡಿಂಗ್ ಅನ್ನ ಮಾಡ್ತಿರೋದೇ ಚೀನಾ. ಶಿಪ್ ಬಿಲ್ಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಇಂಡಸ್ಟ್ರಿ. ಇಲ್ಲಿ ನಾವು ಒಳ್ಳೆ ಸಾಧನೆಯನ್ನ ಮಾಡಿದ್ರೆ ನಮ್ಮ ಸಪ್ಲೈ ಚೈನ್ ಮೇಲೆ ಯಾರು ಇಂಪ್ಯಾಕ್ಟ್ ಮಾಡಕ್ ಆಗೋದಿಲ್ಲ. ಎಲ್ಲೋ ವಾರ ಆಗುತ್ತೆ ಅಂದ್ರೂ ಕೂಡ ಅದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಮ್ಮ ಸಪ್ಲೈ ಚೈನ್ ನಮ್ಮದೇ ಶಿಪ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಸೌತ್ ಕೊರಿಯಾ 21.4% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಜಪಾನ್ 8.8% ಹೊಂದಿದೆ. ಅದರ್ಸ್ 7.4% ಹೊಂದಿದೆ. ಎಸ್ಪೆಷಲಿ ಜಪಾನ್ ನ ಜೊತೆ ಹಲವಾರು ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಮೂಲಕ, ಸೌತ್ ಕೊರಿಯಾದ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋ ಮೂಲಕ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಯನ್ನ ಬೆಳೆಸಬೇಕು ಅನ್ನುವಂತ ಟಾರ್ಗೆಟ್ ಅನ್ನು ಕೂಡ ಸರ್ಕಾರ ಹಾಕೊಂಡಿದೆ. ಈಗಾಗಲೇ 25,000 ಕೋಟಿಯನ್ನ ಬಜೆಟ್ ಅಲ್ಲೇ ಎತ್ತಿಟ್ಟಿದೆ. ನೀವಿಲ್ಲಿ ನೋಡಬಹುದು, ಮೇಕ್ ಇನ್ ಇಂಡಿಯಾ ಇಂಡಿಜಿನೈಸೇಷನ್. ಇಂಡಿಯನ್ ನೇವಿ ಅಪ್ ಟು 2015 to 2030 states that the industry including private sector can play vital role in parts to meet the sophisticated needs. ಸಾಗರಮಾಲಾ ಪ್ರಾಜೆಕ್ಟ್ ಅನ್ನು ಕೂಡ ಸರ್ಕಾರ ಮಾಡ್ತಿದೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಈ ಸೆಕ್ಟರ್ ಗೆ ಲಾಭ ತರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಷ್ಟರ ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಗೊತ್ತಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದೆ. ಜೊತೆಗೆ ನಮ್ಮ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ, ಸುಮ್ನೆ ಕೂತಿಲ್ಲ. ಎಸ್ಪೆಷಲಿ ಈಗಿನ ಇಂಡಿಯಾ ಪಾಕಿಸ್ತಾನ್ ಕಾನ್ಫ್ಲಿಕ್ಟ್ ಸಾಕಷ್ಟು ಪಾಠಗಳನ್ನು ಕೂಡ ಕಲಿಸಿದೆ. ಅವಕಾಶಗಳನ್ನ ಹೇಗೆ ತರುತ್ತಿದೆಯೋ ಅದೇ ರೀತಿ ಸಾಕಷ್ಟು ಪಾಠಗಳನ್ನು ಕೂಡ ಕಲಿಸಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಕೂಡ ಸರ್ಕಾರ ಈಗ ಡಬಲ್ ಮಾಡುವಂತ ಚಾನ್ಸಸ್ ಕೂಡ ಎದ್ದು ಕಾಣ್ತಿದೆ. ಈ ಎಲ್ಲ ಸುದ್ದಿಗಳ ಕಾರಣಕ್ಕೆ ಇವತ್ತು ಎಸ್ಪೆಷಲಿ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು. ನಾವ್ ಇನ್ನೊಂದ್ಸಲ ನೋಡೋದಾದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ನೋಡಬಹುದು ನಿಯರ್ಲಿ 13%, ಮಸ್ಗಾವ್ ಡಾಕ್ 10% ಗಿಂತ ಜಾಸ್ತಿ, ಗಾರ್ಡನ್ ರೀಚ್ 10% ಗಿಂತ ಜಾಸ್ತಿ. ಇದಕ್ಕೆ ಕಾರಣನೇ ಈ ಸುದ್ದಿಗಳು. ಜೊತೆಗೆ ಓವರ್ ಆಲ್ ಡಿಫೆನ್ಸ್ ಸೆಕ್ಟರ್ ನ ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಮೊನ್ನೆನೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಮೊದಲಿಗೆ ನಿಮ್ಗೆ ಬೇಕಾಗಿರೋದು ಲಾಂಗ್ ಟರ್ಮ್ ವಿಷನ್. ಇನ್ವೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ 1 ತಿಂಗಳಲ್ಲಿ 6 ತಿಂಗಳಲ್ಲಿ ರಿಟರ್ನ್ಸ್ ಬೇಕು ಅಂದ್ರೆ ಖಂಡಿತ ಅಂತ ಚಾನ್ಸಸ್ ಕಡಿಮೆ. ಎಸ್ಪೆಷಲಿ ಮಸ್ಗಾವ್ ಡಾಕ್ ನ ಚಾರ್ಟ್ ನಾನು ಈಗ ಓಪನ್ ಮಾಡಿದೀನಿ. ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ. ಮೋರ್ ದನ್ 30% ಈಗ ಫುಲ್ಲಿ ರಿಕವರ್ ಆಯ್ತು. ಈ ರೀತಿಯ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ಹಾಗೆ ನಾವು GRSC ಸ್ಟಾಕ್ ಅನ್ನು ಓಪನ್ ಮಾಡಿದ್ರೆ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು. ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ 50% ಡೌನ್ ಆಗಿತ್ತು ಸ್ಟಾಕ್. ತುಂಬಾ ಜನ ಇನ್ವೆಸ್ಟ್ ಮಾಡಿರೋರು ಇದ್ರಿ, ಯಾಕಂದ್ರೆ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು 1 ಇಯರ್ ಬಿಫೋರ್. ಆನಂತರ ಮೋರ್ ದನ್ 55% ಕರೆಕ್ಷನ್ ಆಯ್ತು. ಎಷ್ಟು ಜನ ಹೋಲ್ಡ್ ಮಾಡಿದ್ರೋ ಗೊತ್ತಿಲ್ಲ. ಇನ್ ಕೇಸ್ ಜಸ್ಟ್ ಹೋಲ್ಡ್ ಮಾಡಿದ್ರು ಕೂಡ ನೋಡಬಹುದು ಈಗ ಜಸ್ಟ್ 8% ಲಾಸ್ ಅಲ್ಲಿದೆ. ಇದೇ ಬ್ಯೂಟಿ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿತ್ತು, ಆ ಕಂಪನಿಯ ಫ್ಯೂಚರ್ ಔಟ್ಲುಕ್ ಚೆನ್ನಾಗಿದ್ರೆ ಖಂಡಿತ ಕಮ್ ಬ್ಯಾಕ್ ಮಾಡುತ್ತೆ ಆ ಕಂಪನಿ, ಅದರಲ್ಲಿ ಡೌಟೇ ಇಲ್ಲ. ಇವತ್ತಿನ ಮೊದಲನೇ ವಿಡಿಯೋಗೆ ಹಲವಾರು ಜನ ಕಮೆಂಟ್ ಮಾಡಿದಿರಿ ನೀವು, ನನ್ನ ಪೋರ್ಟ್ಫೋಲಿಯೋ ಇವತ್ತು ಗ್ರೀನ್ ಗೆ ಬಂತು, 50,000 ಲಾಸ್ ಆಗಿತ್ತು, 60,000 ಆಗಿತ್ತು, 2 ಲಕ್ಷ ಆಗಿತ್ತು, 3 ಲಕ್ಷ ಆಗಿತ್ತು, ಬಟ್ ಇವತ್ತು ಪ್ರಾಫಿಟ್ ಗೆ ಬಂದಿದೆ, ಅಥವಾ ಲಾಸ್ ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಮಾತ್ರ ಲಾಸ್ ಇದೆ, ಆಲ್ಮೋಸ್ಟ್ ರಿಕವರ್ ಆಗಿದ್ದೀವಿ. ಈ ರೀತಿ ಸಾಕಷ್ಟು ಕಮೆಂಟ್ ಗಳನ್ನ ಮಾಡಿದಿರಿ. ಯಾಕೆ ನಿಮ್ಗೆ ಲಾಸ್ ಇಂದ ಪ್ರಾಫಿಟ್ ಗೆ ಬಂತು ಅಥವಾ ಜಾಸ್ತಿ ಲಾಸ್ ಇದ್ದಂತದ್ದು ಕಡಿಮೆ ಲಾಸ್ ಆಗಿದೆ ಅಂತಂದ್ರೆ ನೀವು ಒಳ್ಳೆ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡಿರ್ತೀರಿ, ಜೊತೆಗೆ ತಾಳ್ಮೆಯಿಂದ ಕಾದಿದ್ದೀರಿ. ಈ ಲಾಸ್ಟ್ ಪ್ರೀವಿಯಸ್ 6 ಮಂತ್ಸ್ ಏನಿತ್ತು ಚಾಲೆಂಜಿಂಗ್ ಪೀರಿಯಡ್, ನೀವು ಇನ್ನು ಮುಂದೆ ಈ ಒಂದು ಚಾಲೆಂಜಿಂಗ್ ಪೀರಿಯಡ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದಿರಿ. ಇನ್ ಮುಂದೆ ಇಂಥದ್ದೇ ಚಾಲೆಂಜಿಂಗ್ ಪೀರಿಯಡ್ ಬಂದ್ರೆ ಖಂಡಿತ ತುಂಬಾ ಈಸಿಯಾಗಿ ಅದನ್ನ ಫೇಸ್ ಮಾಡ್ತೀರಿ. ಇಷ್ಟೊಂದು ಭಯ ಪಡೋದೇ ಇಲ್ಲ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಬ್ಯಾಕ್ ಮಾಡುತ್ತೆ. GRSC ಶೇರ್ ಅನ್ನು ನೋಡಬಹುದು, ಮೋರ್ ದನ್ 55%
ಡೌನ್ ಆಗಿದ್ದಂತ ಸ್ಟಾಕ್ ಜುಲೈ ಹೈ ಇಂದ ಇವತ್ತು 8% ಗೆ ಬಂದಿದೆ. ಇವತ್ತಲ್ಲ ನಾಳೆ ಪ್ರಾಫಿಟ್ಗೂ ಬರುತ್ತೆ, ಅದರಲ್ಲೇನ್ ಡೌಟೇ ಇಲ್ಲ. ಅದರಲ್ಲೂ ಈಗಿನ ಫ್ಯೂಚರ್ ಔಟ್ಲುಕ್ ಏನ್ ಬರ್ತಾ ಇದೆ ಸುದ್ದಿಗಳು, ಖಂಡಿತ ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡುತ್ತೆ. ಮೊನ್ನೆ ತಾನೇ ಆಂಟಿಕ್ ಬ್ರೋಕಿಂಗ್ ಅವರ ರಿಪೋರ್ಟ್ ಅನ್ನು ಕೂಡ ನೋಡಿದ್ವಿ, ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟೆ. 2027 ಇನ್ನಂದ್ರೆ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ಕಂಪನಿಗಳ ಆರ್ಡರ್ ಬುಕ್ ಟ್ರಿಪಲ್ ಆಗುತ್ತೆ ಅಂತ ಹೇಳ್ತಿದೆ ಆಂಟಿಕ್ ಬ್ರೋಕಿಂಗ್ ಅವರ ರಿಪೋರ್ಟ್. ಅಬ್ವಿಯಸ್ಲಿ ಈ ಎಲ್ಲ ಡೆವಲಪ್ಮೆಂಟ್ಸ್ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿದ್ರೆ ಟ್ರಿಪಲ್ ಆಗುತ್ತೆ ಅಥವಾ 4 ಪಟ್ಟು ಆಗ್ಬಹುದು. ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ. ನೆಕ್ಸ್ಟ್ 5 ಇಯರ್ಸ್ ಮಿನಿಮಮ್ ಟಾರ್ಗೆಟ್, ಅದ್ರ ಮೇಲೆ ನೀವು 8 ಇಯರ್ಸ್ ಆದ್ರೂ ಇಟ್ಕೊಳ್ಳಿ, 10 ಆದ್ರೂ ಇಟ್ಕೊಳ್ಳಿ, 15 ಆದ್ರೂ ಇಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಮಿನಿಮಮ್ 5 ಇಯರ್ಸ್ ಟಾರ್ಗೆಟ್ ಇದ್ರೆ ಮಾತ್ರ ಡಿಫೆನ್ಸ್ ಶೇರುಗಳನ್ನ ಸ್ಟಡಿ ಮಾಡಿ. ಯಾಕೆಂತಂದ್ರೆ ನಾನು ಮೊನ್ನೆ ಕೂಡ ಮೆನ್ಷನ್ ಮಾಡಿದ್ದೆ, ಈ ಕಂಪನಿಗಳು ಎಸ್ಪೆಷಲಿ ಸರ್ಕಾರದ ಪಾಲಿಸೀಸ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನೀಸ್ ನಂಬರ್ಸ್ ಹೇಗ್ ಬರುತ್ತೆ ಅಂದ್ರೆ ಕೆಲವು ಸಲ ಫುಲ್ ಡೌನ್ ಆಗ್ಬಿಡುತ್ತೆ, ಕೆಲವು ಸಲ ಭರ್ಜರಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ. ಸರ್ಕಾರ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ತಾ ಇಮಿಡಿಯೇಟ್ಲಿ ಅಪ್ ಆಗುತ್ತೆ ಪರ್ಫಾರ್ಮೆನ್ಸ್, ಕಡಿಮೆ ಸ್ಪೆಂಡ್ ಮಾಡ್ತಾ ಇಮಿಡಿಯೇಟ್ಲಿ ಡೌನ್ ಆಗುತ್ತೆ. ಈ ರೀತಿಯ ಫ್ಲಕ್ಚುಯೇಷನ್ಸ್ ಕಂಪನಿಗಳ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಅದಕ್ಕೆ ತಕ್ಕಂತೆ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಫ್ಲಕ್ಚುಯೇಷನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವೆಲ್ಲವನ್ನು ಕೂಡ ಫೇಸ್ ಮಾಡುವಂತ ಕೇಪಬಿಲಿಟಿ ನಿಮ್ಗೆ ಇರಬೇಕು, ತಾಳ್ಮೆ ಇರಬೇಕು. ಯಾಕಂದ್ರೆ ತಾಳ್ಮೆ ಇದ್ರೆ ಮಾರ್ಕೆಟ್ ಅಲ್ಲಿ ಹಣ ಗಳಿಸಲಿಕ್ಕೆ ಸಾಧ್ಯ. ಅದನ್ನ ಲಾಸ್ಟ್ 6 ಮಂತ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದಿರಿ. ಇನ್ ಕೇಸ್ ನೀವು ಲಾಸ್ಟ್ 6 ಮಂತ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಿದ್ರೆ, ಯಾಕಂದ್ರೆ ತುಂಬಾ ಜನ ಮಾರ್ಕೆಟ್ ಸರಿ ಇಲ್ಲ ಅಂತ ಎಕ್ಸಿಟ್ ಆಗಿರೋರು ಇದ್ದಾರೆ, ಮತ್ತೆ ವಾಪಸ್ ಬರ್ತಾರೆ. ಬರ್ದಿಟ್ಕೊಳ್ಬೇಕಿದ್ರೆ ಇದನ್ನ, ಈಗ ಮತ್ತೆ ವಾಪಸ್ ಬರ್ತಾರೆ ತುಂಬಾ ಜನ, ಯಾಕಂದ್ರೆ ಮಾರ್ಕೆಟ್ ಒಳ್ಳೆ ರಿಕವರಿ ಕಂಡು ಬರ್ತಾ ಇದೆಯಲ್ಲ. ಹಾಗಾಗಿ ಯಾರು ಸರ್ವೈವ್ ಆಗ್ತಾರೋ ಅವರು ಜಾಸ್ತಿ ಲಾಭವನ್ನ ಮಾಡ್ತಾರೆ. ಹೋಗೋದು ಬರೋದು ಮಾಡ್ತಾ ಇದ್ರೆ ಏನಾಗುತ್ತೆ, ಹೋಗೋ ಬರೋ ಇನ್ ಬಿಟ್ವೀನ್ ಸಾಕಷ್ಟು ನಷ್ಟ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ನಾವು ಬರೋ ವರ್ಷದಲ್ಲಿ ಮಾರ್ಕೆಟ್ ರಿಕವರ್ ಆಗ್ಬಿಟ್ಟಿರುತ್ತೆ, ಮತ್ತೆ ಪೀಕ್ ಅಲ್ಲೇ ಬಂದು ಎಂಟರ್ ಆಗ್ತೀವಿ. ನಾವು ಎಲ್ಲಿ ಎಕ್ಸಿಟ್ ಆಗಿರ್ತೀವಿ ಅಲ್ಲೇ ಎಂಟರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಾಳ್ಮೆ ತುಂಬಾ ಮುಖ್ಯ. ಬಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಫ್ಯೂಚರ್ ಔಟ್ಲುಕ್ ಚೆನ್ನಾಗಿರುವಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ನಾವು ಯಾವ್ದೋ ಪೆನ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಟ್ಟು ತಾಳ್ಮೆ ಅಂತ 10 ವರ್ಷ ಕುತ್ಕೊಂಡ್ರು ಆಗಲ್ಲ. ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ಯಾ ಕಮ್ ಬ್ಯಾಕ್ ಮಾಡುತ್ತೆ, ಬಿಸ್ನೆಸ್ ಸರಿ ಇಲ್ವಾ ಅದೇ ಯಾವುದೇ ಕಂಪನಿ ಆಗಿರ್ಲಿ, ಎಷ್ಟೇ ದೊಡ್ಡ ಕಂಪನಿ ಆಗಿರ್ಲಿ ಕಮ್ ಬ್ಯಾಕ್ ಮಾಡಲ್ಲ. ಇದು ಶತಸಿದ್ಧ. ಅದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಮುಂದುವರಿರಿ. ಖಂಡಿತ ಒಳ್ಳೆ ಲಾಭ, ಒಳ್ಳೆ ರಿಟರ್ನ್ಸ್ ಮಾರ್ಕೆಟ್ ಕೊಡುತ್ತೆ. ಅದು ಡಿಫೆನ್ಸ್ ಸೆಕ್ಟರ್ ಆಗ್ಲಿ, ರಿನ್ಯೂವಬಲ್ ಎನರ್ಜಿ ಆಗ್ಲಿ, FMCG ಆಗ್ಲಿ, ಬ್ಯಾಂಕಿಂಗ್ ಆಗ್ಲಿ, ಎಲ್ಲ ಕಡೆ ಕೆಲವು ಸಲ ಟೈಲ್ ವಿಂಡ್ಸ್ ಇಂಪ್ಯಾಕ್ಟ್ ಮಾಡುತ್ತೆ ಕೆಲವು ಸೆಕ್ಟರ್ಸ್ ಗೆ. ಎಸ್ಪೆಷಲಿ ICICI ಸೆಕ್ಯೂರಿಟೀಸ್ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ರು ಈ ಶಿಪ್ ಬಿಲ್ಡಿಂಗ್ ಕಂಪನೀಸ್ ಮೇಲೆ. ಅವಾಗ್ಲೇ ಈ ರೀತಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದ್ದು ಸೆಕ್ಟರ್ ಅಲ್ಲಿ. ಇವಾಗ ಪಾಸಿಟಿವ್ ರಿಪೋರ್ಟ್ ಗಳು ಬರ್ತಿದಾವೆ, ರ್ಯಾಲಿ ಬರ್ತಾ ಇದೆ ಅಷ್ಟೇ. ಹೆಡ್ ವಿಂಡ್ಸ್, ಟೈಲ್ ವಿಂಡ್ಸ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ತಾಳ್ಮೆ ಇರಬೇಕು. ತಾಳ್ಮೆ ಯಾವಾಗ ಇರುತ್ತೆ ಗಟ್ಟಿಯಾಗಿ ಅಂದ್ರೆ ಕಂಪನಿಗಳ ಬಗ್ಗೆ ನಮ್ಗೆ ಹೆಚ್ಚು ವಿಷಯ ಗೊತ್ತಿದ್ದಾಗ. ಹಾಗಾಗಿನೇ ಹೆಚ್ಚು ವಿಷಯಗಳನ್ನ ತಿಳ್ಕೊಳಕ್ ಪ್ರಯತ್ನ ಪಡಿ. ಕಂಪನಿಗಳ ಬಗ್ಗೆ, ಸರ್ಕಾರದ ಪಾಲಿಸೀಸ್ ಬಗ್ಗೆ ಇವೆಲ್ಲ ತಿಳ್ಕೊಂಡಾಗ್ಲೇ ನಮ್ಗೆ ಹೋಲ್ಡ್ ಮಾಡಕ್ಕೆ ಕಾನ್ಫಿಡೆನ್ಸ್ ಇರೋದು. ಇನ್ ಕೇಸ್ ವಿಷಯನೇ ಗೊತ್ತಿಲ್ಲ ಅಂದ್ರೆ ಖಂಡಿತ 5% ಬಿದ್ರು ಹೋಲ್ಡ್ ಮಾಡೋದಿಲ್ಲ. ವಿಷಯ ಗೊತ್ತಿರಬೇಕು, ವಿಷನ್ ಸರಿ ಇರಬೇಕು. ವಿಷನ್ ಸರಿ ಇತ್ತ ಅಬ್ವಿಯಸ್ಲಿ ರಿಟರ್ನ್ ಸಿಗುತ್ತೆ. ನೋಡೋಣ ಮುಂದುವರೆದು ಡಿಫೆನ್ಸ್ ಶೇರುಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಖಂಡಿತ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ ಲಾಸ್ಟ್ ಒಂದು ವಾರದಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇವತ್ತಲ್ಲ ನಾಳೆ ಕರೆಕ್ಷನ್ ಕೂಡ ಬರುತ್ತೆ, ಯಾಕಂದ್ರೆ ಶಾರ್ಟ್ ಟರ್ಮ್ ರ್ಯಾಲಿಯನ್ನ ಬಳಸ್ಕೊಂಡು ಶಾರ್ಟ್ ಟರ್ಮ್ ಗೆ ಎಂಟರ್ ಆಗಿದ್ದವರು ಎಕ್ಸಿಟ್ ಕೂಡ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಡೌನ್ ಫಾಲ್ ಕೂಡ ಬರುತ್ತೆ. ಬಟ್ ಅಗೇನ್ ನಾವು ಹಿಂದೆ ಮಾಡಿರೋ ತಪ್ಪನ್ನೇ ರಿಪೀಟ್ ಮಾಡಕ್ ಹೋಗ್ಬಾರ್ದು. ಲಾಂಗ್ ಟರ್ಮ್ ಅಂತ ಇನ್ವೆಸ್ಟ್ ಮಾಡಿದ್ಮೇಲೆ ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ಹೋಲ್ಡ್ ಮಾಡಬೇಕು. ಅವಾಗಲೇ ನಮಗೆ ಜಾಸ್ತಿ ಲಾಭ ಸಿಗೋದು. ಒಳ್ಳೆ ಸುದ್ದಿ ಅಂತೂ ಬಂದಿದೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ, ಶಿಪ್ ಬಿಲ್ಡಿಂಗ್ ಕಂಪನೀಸ್ ಗೆ ಸಂಬಂಧಪಟ್ಟಂತೆ. ನೋಡೋಣ ಫ್ಯೂಚರ್ ಔಟ್ಲುಕ್ ಹೇಗಿರುತ್ತೆ ಇನ್ನು ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.